ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆ ಹತ್ರನೇ ಅಂದರೆ ಒಂದು 3 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ರಿಲಯನ್ಸ್ ಮಾರ್ಟ್ ಇದೆ. ರಿಲಯನ್ಸ್ ಮಾರ್ಟಲ್ಲಿ ಆಫರ್ ಇತ್ತು, ಮಾನ್ಸೂನ್ ಸೇಲ್ ನಡೀತಾ ಇತ್ತು. ಹಾಗಾಗಿ ನನ್ನ ಮಗನಿಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಬೇಕಾಗಿತ್ತು. ಹಾಗೆ ಮನೆಗೆ ಸ್ವಲ್ಪ ರೇಷನ್ನು, ಸಾಕ್ಸು, ಮಗನಿಗೆ ಎಲ್ಲ ತೊಗೋಬೇಕಾಗಿತ್ತು. ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಸಂಜೆ ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದ ಮೇಲೆ ಹೋಗಿದ್ವಿ. ನೋಡ್ತಾ ಇರ್ಬೋದು, ತುಂಬಾ ಕ್ರೌಡ್ ಇತ್ತು. ತುಂಬ ಸೇಲ್ ಅಲ್ವಾ, ಹಾಗಾಗಿ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಎಲ್ಲ ಬಂದು ತೊಗೊಂಡು ಹೋಗ್ತಾಯಿದ್ರು. ಹಾಗೆ ನಾವು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು, ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗಾಗಿ ಬೇಕಾಗಿರೋದಷ್ಟನ್ನೇ ತೊಗೊಂಡು ಸ್ವಲ್ಪ ರೇಷನ್ ತೊಗೊಂಡು ಬಂದಿದ್ದಾಯಿತು. ಮನೆಗೆ ಬಂದಾಗಲೇ 9 ಗಂಟೆ ಆಗಿತ್ತು. ಇದು ನೆಕ್ಸ್ಟ್ ಡೇ ಶುಕ್ರವಾರದ ಪೂಜೆ ಎಲ್ಲ ಕೂಡ ಆಗಿತ್ತು. ನಮ್ಮ ಮನೆಯವರೇ ಡ್ಯೂಟಿಗೆ ಹೋಗ್ಬೇಕಾದ್ರೆ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನಾನು ಲಾಸ್ಟಲ್ಲಿ ಸ್ವಲ್ಪ ನಾನು ಸ್ನಾನ ಮಾಡ್ಕೊಂಬಂದಾಗ ಊದ್ಬತ್ತಿ ಹಚ್ಬಿಟ್ಟು ಹಾಗೆ ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳೋದು. ನೋಡಿ, ಶುಕ್ರವಾರದ ಪೂಜೆ ತುಂಬಾ ಚೆನ್ನಾಗಾಗಿತ್ತು. ಆಷಾಢ ಶುಕ್ರವಾರ ಆಗಿರೋದ್ರಿಂದ ತುಂಬಾ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತೀವಿ ನಾವು. ಹಾಗಾಗಿ ಪೂಜೆ ಎಲ್ಲ ಚೆನ್ನಾಗಾಗಿತ್ತು. ನಿನ್ನೆ ಸ್ವಲ್ಪ ಮಾರ್ಕೆಟಿಗೆ ಹೋದಾಗ ಸ್ವಲ್ಪ ಹೂವು ಕೂಡ ತೊಗೊಂಬಂದಿದೆ. ಇವಾಗೆಲ್ಲ ಹೂವು ರೇಟ್ ಆಗಿರೋದ್ರಿಂದ ಆಷಾಢ ಶ್ರಾವಣ ಬಂತು ಅಂದರೆ ಹೂವುಗಳೇ ಸಿಗೋದಿಲ್ಲ, ತುಂಬ ರೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಶಾವಂತಿಗೆ ಹೂವು, ಚೆಂಡು ಹೂವು, ಹಾಗೆ ನಮ್ಮ ಮನೆ ಮುಂದ್ಗಡೆ ಸ್ವಲ್ಪ ದಾಸವಾಳದ ಹೂವು ಕೂಡ ಇದೆ. ಹಾಗೆ ನಮ್ಮ ಮನೆಯವ್ರು ಡ್ಯೂಟಿಯಿಂದ ಬರಬೇಕಾದ್ರೆ ಸ್ವಲ್ಪ ದಾಸವಾಳ ಹೂವು ಕೂಡ ತೊಗೊಂಬರ್ತಾರೆ. ಹಾಗಾಗಿ ಪೂಜೆ ಎಲ್ಲ ಚೆನ್ನಾಗಾಗಿತ್ತು. ಇಲ್ಲಿ ಗೊಂಬೆ ಕೂಡ ಆಟ ಆಡ್ತಿದ್ದಾಳೆ. ಅವಳಿಗೆ ವಾಕರಲ್ಲಿ ಕೂರೋದಕ್ಕೆ ಸ್ವಲ್ಪ ಭಯ ಪಡ್ತಾ ಇದ್ಲು. ಇವಾಗ ಪರವಾಗಿಲ್ಲ. ನನ್ನ ಮಗನಿಗೂ ಕೂಡ ಮಳೆ ತುಂಬ ಬರ್ತಾ ಇರೋದ್ರಿಂದ 3 ಡೇಸ್ ರಜಾ ಕೊಟ್ಟಿದ್ರು. ಅವನು ಕೂಡ ಮನೇಲಿರೋದ್ರಿಂದ ನಂಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಯಾಕೆಂದರೆ ಅವನು ಪಾಪನ ನೋಡ್ಕೊಳ್ತಾನೆ, ಆಟ ಆಡಿಸ್ತಾನೆ. ಹಾಗಾಗಿ ಇಲ್ಲಾಂದರೆ ಅವಳು ಕೈನೇ ಬಿಡೋದಿಲ್ಲ, ತುಂಬ ಹಠ ಮಾಡ್ತಾ ಇರ್ತಾಳೆ. ಇವಾಗ ಮಕ್ಕಳನ್ನ ನಾವು ಯಾವ ಥರ ಕೇರ್ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸಿಂಗಲ್ ಆಗಿಬಿಟ್ರೆ ಅಳ್ತಾರೆ ಅಂತ ಎತ್ಕೊಳ್ಳೋದು, ಅವರು ಅದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರು ಆಟ ಆಡೋದನ್ನು ಅವರೇ ಎಂಜಾಯ್ ಮಾಡಬೇಕು. ಆ ಥರ ನಾವು ಮೂಮೆಂಟ್ಸನ್ನು ಕ್ರಿಯೇಟ್ ಮಾಡಿಕೊಡ್ಬೇಕಾಗತ್ತೆ ಮಕ್ಕಳಿಗೆ. ಹಾಗೆ ಇಲ್ಲಿ ಮನೇಲಿರೋದ್ರಿಂದ ಅವನು ಏನಾದರೂ ಸ್ನ್ಯಾಕ್ಸನ್ನು ಕೇಳ್ತಾನೆ ಇರ್ತಾನೆ. ಪಾಪು ಇರೋದ್ರಿಂದ ನನಗೇನೂ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಚಕ್ಲಿನಾದರೂ ಮಾಡ್ಕೊಳ್ಳೋಣ, ಅವನು ಪಾಪುನ ಇಟ್ಕೊಳ್ತಾನೆ ಅಂತ ಹೇಳಿಬಿಟ್ಟು ಗೊಂಬೆ ಇದ್ರಂತೂ, ನಾವಿಬ್ಬರೇ ಇದ್ರಂತೂ ಅವಳ ಜೊತೆನೇ ಇರಬೇಕು ನಾನು, ಆ ಥರ ಮಾಡ್ತಾ ಇರ್ತಾಳೆ. ಈಗ ಅವನಿರೋದ್ರಿಂದ ಅವ್ನು ನೋಡ್ಕೊಳ್ತಾನೆ. ನಾನು ಸ್ವಲ್ಪ ಚಕ್ಲಿ ಮಾಡೋದ್ರಾಯ್ತು ಅಂತೇಳಿ ಮಾಡ್ತಾಯಿದ್ದೀನಿ. ಚಕ್ಲಿಗೆ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪನೇ ಹೆಸ್ರು ಬೇಳೆನ ಬಿಸಿ ಮಾಡ್ಕೊಂಬಿಟ್ಟು ಹಾಗೆ ನಾರ್ಮಲ್ ಬಿಸಿನ ಮಾಡಿಕೊಂಡ್ರೆ ಸಾಕು. ಮಾಡಿಕೊಂಡು ಅದಕ್ಕೆ ಕಡಲೆ ಹುರ್ಗಡ್ಲೆನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಈ ಮೂರನ್ನು ಬೆರೆಸ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಕಾಳು, ಅಚ್ಕಾರದ ಪುಡಿ ಇಷ್ಟನ್ನು ಅಕ್ಕಿ ಹಿಟ್ಟಿಗೆ ಬೆರೆಸ್ಬಿಟ್ಟು ನಾನು ಚಕ್ಲಿ ಮಾಡೋದು. ತುಂಬಾ ಚೆನ್ನಾಗಿ ಬಂದಿತ್ತು ಚಕ್ಲಿ ಅಂತಲೇ ಹೇಳ್ಬೋದು. ನಾವು ಹೊರಗಡೆ ಅಂಗಡಿಲಿ ಏನು ತೊಗೊಂಬಂದು ತಿಂತೀವಿ ಆ ಥರ ಚೆನ್ನಾಗಿತ್ತು ಚಕ್ಲಿ. ಹಾಗೆ ಇಲ್ಲಿ ನನ್ನ ಮಗಳದ್ದು ಓಲ್ಡ್ ವೀಡಿಯೋಸನ್ನು ಹಾಕಿದ್ದೀನಿ. ಅವಳು ಎಷ್ಟು ಚೆನ್ನಾಗಿ ಮೂಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾಳೆ ನೋಡಿ. ಓಯ್ ಗುಡಿಯಾ, ಈ ಕಡೆ ಕೂಲ್ಟು. ಈಗ ಉಲ್ಟಾ ಆಗು, ಮಕ್ಕಡೆ ಆಗು. ನೆಟ್ಟಗಾಗು ಮಕ್ಕಡೆ ಆಗು. ಜಾಣ ಮರಿ ನೀನು. ಕೈ ತಕ್ಕ, ಆ ಕಡೆ ಕೈ ಆ ಕಡೆಗೆ ತಕ್ಕ. ಚಿನ್ನಮ್ಮ, ಚಿನ್ನಿ. ಜಾಣ ಮರಿ ಇಲ್ಲ ನೋಡು. ಬಂಗಾರು, ಗುಡಿಯಾ, ಗುಡಿಯಾ. ಏ ಗುಡಿಯಾ, ಮಾತಾಡೋ. ಆವು ಅನ್ನ, ಆವು ಅನ್ನ. ಹಾಯ್ ಎಲ್ಲೋ ಅನ್ನ, ಹಾಯ್ ಎಲ್ಲೋ ಅನ್ನ.
ಹರಡ 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 ಹರಡ